ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ. ಮುತ್ತಿನ ಹಾರ ಇದು ನನ್ನದೇ ಬರಹ ಕಾಲ್ಪನಿಕ ಕಥೆ. ಕೇಳಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ರೀತಿ, ಪ್ರೇಮ, ಸ್ನೇಹ, ಕುಟುಂಬ, ಗೊಂದಲ ಎಲ್ಲವನ್ನೂ ಕೂಡಿರುವ ಒಂದು ಪ್ರೇಮ ಕಥೆ. ಪ್ರಸಾದ್, ಪ್ರಾರ್ಥನಾ ಒಂದಾಗ್ತಾರಾ? ಸಂದೀಪ್ಗೆ ಮೋಸ ಆಗ್ಬಿಡುತ್ತಾ? ಹರ್ಷ, ರಾಗಿಣಿ ಮತ್ತು ಪ್ರಾರ್ಥನಾಳ ಮಧ್ಯೆ ಏನಾಗಿತ್ತು? ಶಕುಂತಲಾ ತನ್ನ ದುಷ್ಯಂತನನ್ನು ಹುಡುಕ್ತಾಳ? ಇದೆಲ್ಲವನ್ನು ತಿಳಿಯಲು ನೀವು ಈ ಕಥೆ ಕೇಳಬೇಕು. ಭಾಗ 1. ಪ್ರಾರ್ಥನಾ, ಏಳಮ್ಮ, ಗಂಟೆ ಏಳಾಯ್ತು. ಗಂಡಿನ ಕಡೆಯವ್ರು ಬರ್ತಾರೆ ಅಂತ ಗೊತ್ತಿದ್ರು ಇನ್ನೂ ಮಲಗಿದ್ಯಾ? ಎದ್ದು ಬೇಗ ರೆಡಿಯಾಗು ಎಂದು ಅಡುಗೆ ಮನೆಯಿಂದಲೇ ಕೂಗಿದರು ಪ್ರಾರ್ಥನಾಳ ಅಮ್ಮ ಸುಲೋಚನ. ಪ್ರಾರ್ಥನಾ ನಿಧಾನವಾಗಿ ಮೈ ಮುರಿಯುತ್ತಾ ಎದ್ದಳು. ಎದ್ದು ದೇವರನ್ನು ನೆನೆದು ಸ್ನಾನಕ್ಕೆ ಹೋದಳು. ಗಂಟೆ 10. ಅವಳು ಸೀರೆ ಉಟ್ಟು ರೆಡಿಯಾಗಿ ಕೂತಿದ್ದಳು. 11 ಗಂಟೆ ಸುಮಾರಿಗೆ ಗಂಡಿನ ಕಡೆಯವರು ಬಂದರು. ಅವಳನ್ನು ನೋಡಲು ಬಂದ ಹುಡುಗ ಸಂದೀಪ್. ಸಂದೀಪ್ ವೃತ್ತಿಯಲ್ಲಿ ಎಂಜಿನಿಯರ್. ಈಗಷ್ಟೇ 6 ತಿಂಗಳ ಹಿಂದೆ ಕೆನಡಾದಿಂದ ಹಿಂತಿರುಗಿದ್ದ. ನೋಡಲು ಸ್ಫುರದ್ರೂಪಿ. ಪ್ರಾರ್ಥನಾ ಮತ್ತು ಸಂದೀಪ್ ಜೋಡಿ ಹೇಳಿ ಮಾಡಿಸಿದ ಜೋಡಿ ಎನ್ನಬಹುದು. ಪ್ರಾರ್ಥನಾ ಎಲ್ಲರನ್ನೂ ಮಾತನಾಡಿಸಿದಳು. ಮಾತುಕತೆ ನಡೆಯುತ್ತಿತ್ತು. ಪ್ರಭಾಕರ ಮತ್ತು ಮಾಲತಿ ಅಂದರೆ ಸಂದೀಪ್ ಅಪ್ಪ ಅಮ್ಮಂಗೆ ಅವಳು ತುಂಬ ಇಷ್ಟವಾಗಿದ್ಲು. ಪ್ರಾರ್ಥನಾ ಮನೆಯವರಿಗೂ ಸಂದೀಪ್ ಇಷ್ಟವಾಗಿದ್ದ. ಒಂದ್ಸಲ ಹುಡುಗ ಹುಡುಗಿ ಮಾತಾಡಿ ಡಿಸೈಡ್ ಮಾಡಲಿ, ಅವರೇ ತಾನೇ ಮುಂದೆ ಜೀವನ ಮಾಡುವವರು ಎಂದು ಪ್ರಾರ್ಥನಾಳ ಅಪ್ಪ ಶಿವಸ್ವಾಮಿ ಹೇಳಿದರು. ಅವರಿಬ್ಬರು ಮಾತನಾಡಲೆಂದು ಹೊರಗಡೆ ಬಂದರು. ಇಬ್ಬರ ಮುಖದಲ್ಲೂ ಒಂಥರ ಮುಜುಗರದ ಭಾವನೆ ತುಂಬಿತ್ತು. ಮಹಾಮೌನ ಇಬ್ಬರ ಮಧ್ಯೆ. ಪ್ರಾರ್ಥನಾ ಮಾತನಾಡಲಿ ಎಂದು ಸಂದೀಪ್ ಸುಮ್ಮನಿದ್ದರೆ ಅವಳು ಮಾತನಾಡಲೇಬೇಕಾ ಅಂತ ಯೋಚಿಸುತ್ತಿದ್ದಳು. ನಂತರ ಸಂದೀಪ್ ಮೌನ ಮುರಿದು, ನಾನು ಸಂದೀಪ್, ಹೇಳೋದೇನೂ ಬೇಕಾಗಿಲ್ಲ, ಆದರೂ ಮಾತು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಎಂದ. ಅವಳ ಮುಖದಲ್ಲಿ ಸಣ್ಣ ನಗೆ ಮೂಡಿತ್ತು. ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಈಗಷ್ಟೇ ಕೆನಡಾದಿಂದ ವಾಪಸ್ ಬಂದಿರೋದು. ಬಂದಿದ್ದೇನೋ ಅಮ್ಮನ ಒತ್ತಾಯಕ್ಕೆ. ಆದರೆ ನನಗೂ ಕೂಡ ವಿದೇಶದಲ್ಲಿ ಸೆಟಲ್ ಆಗೋಕ್ಕೆ ಇಷ್ಟ ಇಲ್ಲ. ನಮ್ಮ ದೇಶದಲ್ಲಿಯೇ, ಅದರಲ್ಲೂ ನಮ್ಮೂರಲ್ಲೇ ಇದ್ದು ಕೆಲಸ ಮಾಡಬೇಕೆಂಬ ಆಸೆ ಇದೆ. ಅಂದಹಾಗೆ ನೀವು PRR ಗ್ರೂಪಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು ಎಂದ ಸಂದೀಪ್. ಅವಳು ಹೌದು ಎಂಬಂತೆ ತಲೆಯಲ್ಲಾಡಿಸಿದಳು. ಅರೆ, ನೀವೇನು ಮಾತಾಡ್ತಾನೇ ಇಲ್ಲ, ಏನಾದರೂ ಮಾತಾಡಿ. ಅವಾಗ್ಲಿಂದ ನಾನೇ ವಟವಟ ಅಂತ ಏನೇನೋ ಹೇಳ್ತಾ ಇದ್ದೀನಿ. ನೀವೀಗ ಏನು ಮಾಡ್ತಾ ಇದ್ದೀರಾ? ನನಗೂ ಕೂಡ ನಮ್ಮೂರು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಮದುವೆ ಆದಮೇಲೂ ಕೂಡ ಕೆಲಸನ ಮುಂದುವರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಒಂದು ಐಡೆಂಟಿಟಿ ಇದೆ ಅಂತ ಅಂದ್ಕೊಂಡವಳು. ಮತ್ತು ಒಬ್ಬಳೇ ಮಗಳಾಗಿರೋದ್ರಿಂದ ನನ್ನ ಅಪ್ಪ ಅಮ್ಮನ ಜವಾಬ್ದಾರಿ ಕೂಡ ನನ್ನ ಮೇಲೆ ಇರುತ್ತೆ. ಅವರನ್ನು ನೋಡ್ಕೊಳ್ಳೋಕ್ಕೆ ಕೂಡ ಯಾವುದೇ ಅಡ್ಡಿ ಮಾಡಬಾರ್ದು. ನನ್ನ ಕೆಲಸಕ್ಕೂ ನನ್ನ ಧ್ಯೇಯಗಳಿಗೂ ಪ್ರೋತ್ಸಾಹ ನೀಡೋ ಸಂಗಾತಿ ನನ್ನ ಜೀವನದಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದು ಹೇಳಿ ಮತ್ತೆ ಮೌನಕ್ಕೆ ಶರಣಾಗಿದ್ದಳು ಪ್ರಾರ್ಥನಾ. ಮಾತನಾಡಬೇಕೋ ಇಲ್ಲವೋ ಎಂದು ಯೋಚಿಸುತ್ತಿದ್ದವಳು ಸರಸರ ಅಂತ ಮನಸ್ಸಿನಲ್ಲಿರುವುದನ್ನೆಲ್ಲ ಹೇಳಿದ್ದಳು. ಇವಿಷ್ಟು ಅವಳು ಮೆಲ್ಲಗೆ ಹೇಳಿದ್ದರೂ ದಿಟ್ಟವಾಗಿ ಹೇಳಿದ್ದಳು. ಮುಖ ನೋಡಿ ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗಿ ಮಾತಾಡ್ತಾಳೆ ಎಂದು ಸಂದೀಪ್ ಮನಸ್ಸಿನಲ್ಲಿ ಅಂದುಕೊಂಡು, ನನಗೆ ಈಗ ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ. ಆದರೆ ಇಲ್ಲೇ ಸೆಟ್ಲ್ ಆಗಬೇಕು ಅಂತಂದರೆ ಬೇರೆ ಕೆಲಸ ಹುಡ್ಕೋದೇ ಆಗುತ್ತೆ. ನೀವೇನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನೇನು ರಾಜ ಮಹಾರಾಜರ ಕಾಲದವ್ರ ಥರ ಕಾಣ್ತಾ ಇದ್ದೀನಾ ಎಂದು ಸಂದೀಪ್ ಕೇಳಿದ ತಕ್ಷಣ ಬೇರೆಲ್ಲೋ ದೃಷ್ಟಿ ಹರಿಸಿದ್ದ ಪ್ರಾರ್ಥನಾ ಮುಖ ತಿರುಗಿಸಿ ಪ್ರಶ್ನಾರ್ಥಕವಾಗಿ ಅವನನ್ನೇ ದಿಟ್ಟಿಸಿದಳು. ಅಲ್ಲ, ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಅಡ್ಡಿ ಮಾಡಬಾರ್ದು ಅಂತೆಲ್ಲ ಹೇಳ್ತೀರಾ? ಅದು ಈಗಿನ ಕಾಲದಲ್ಲಿ. ಇರಲಿ, ನಾನು ಕೂಡ ನಿಮ್ಮ ತತ್ವವನ್ನೇ ನಂಬ್ದವನು. ನಿಮ್ಮನ್ನೂ ಕೂಡ ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನಷ್ಟೇ ಖರ್ಚು ಮಾಡಿ ನಮ್ಮಷ್ಟೇ ಮುದ್ದಿನಿಂದ ಬೆಳೆಸಿರ್ತಾರೆ ಅಲ್ವಾ
ಇದರಲ್ಲಿ ಅನುಮತಿ ಕೊಡುವಂಥದ್ದೇನೂ ಇಲ್ಲ. ನಾವು ಜೀವನ ಸಂಗಾತಿಯಾಗೋದು ಅಷ್ಟೇ. ಒಬ್ಬರ ಇಷ್ಟ ಕಷ್ಟಗಳನ್ನು ಮತ್ತೊಬ್ಬರ ಮೇಲೆ ಹೇರೋದು ನನಗೂ ಇಷ್ಟ ಇಲ್ಲ. ನಿಮ್ಮ ಗುರಿ ಸಾಧನೆ ನಿಮ್ಮ ಹಾದಿ ನಿಮಗೆ, ನನ್ನ ಗುರಿ ಸಾಧನೆ ನನ್ನ ಹಾದಿ ನನಗೆ. ಆದರೆ ಇಬ್ಬರು ಒಬ್ರನ್ನೊಬ್ರು ಪ್ರೋತ್ಸಾಹಿಸ್ಕೊಂಡು ಜೊತೆಯಲ್ಲಿ ಜೀವನ ಸಾಗಿಸ್ಬೇಕು ಎಂಬುದು ನನ್ನ ವಿಚಾರ ಎಂದ ಸಂದೀಪ್. ಇಷ್ಟು ಹೊತ್ತು ತಮಾಷೆಯಾಗಿ ಮಾತನಾಡುತ್ತಿದ್ದ ಸಂದೀಪ್ ಇವಿಷ್ಟನ್ನು ಗಂಭೀರವಾಗಿ ಹೇಳಿದ್ದ. ಪ್ರಾರ್ಥನಾ ದೀರ್ಘವಾದ ನಗೆಯನ್ನು ಬೀರಿದ್ದಳು. ಅಂದರೆ ನಾನು ನಿಮ್ಗೆ ಇಷ್ಟ ಆದ್ನಾ ಎಂದು ಥಟ್ಟನೆ ಕೇಳಿದ್ದ ಅವನು. ಈ ಪ್ರಶ್ನೆಗೆ ಅವಳು ಯಾವುದೇ ಉತ್ತರ ಕೊಡಲಿಲ್ಲ. ಮುಖ ಸ್ವಲ್ಪ ಬಾಡಿತ್ತು. ಅವನಿಗೆ ಏನು ಹೇಳಬೇಕೆಂದು ತೋಚದೆ, ನಂಗಂತೂ ನೀವು ತುಂಬಾ ಇಷ್ಟ ಆಗಿದ್ದೀರ. ನಿಮ್ಮ ಹೆಸರು, ನಿಮ್ಮ ಧ್ಯೇಯ, ನಿಮ್ಮ ಸೌಂದರ್ಯ ಎಲ್ಲ ಇಷ್ಟ ಆಯಿತು ನನಗೆ. ಹಾಗಂತ ನೀವು ನನ್ನನ್ನು ಇಷ್ಟಪಡಲೇಬೇಕು ಅಂತ ಇಲ್ಲ. ನೀವು ನಿಮ್ಮ ಸಮಯ ತಗೊಂಡು ಉತ್ತರ ಕೊಡಿ. ಆದರೆ ನೀವು ನನ್ನನ್ನು ಇಷ್ಟಪಟ್ಟರೆ ಒಂದು ಗುಣನ ನೀವು ಸಹಿಸ್ಕೊಳ್ಬೇಕಾಗತ್ತೆ ಎಂದ. ಮತ್ತೆ ಅವಳಿಗೆ ಗೊಂದಲವಾಯಿತು. ನಾನು ತುಂಬ ಮಾತಾಡ್ತೀನಿ. ಕೆಲವೊಮ್ಮೆ ನಿಮಗೆ ಇವನು ಎಷ್ಟೊತ್ತಿಗೆ ಬಾಯಿ ಮುಚ್ತಾನೆ ಅಂತಲೂ ಅನಿಸ್ಬೋದು. ಅಷ್ಟು ಮಾತಾಡ್ತೀನಿ. ಅದೊಂದನ್ನು ನೀವು ಸಹಿಸ್ಕೋಬೇಕಾಗತ್ತೆ ಅಂತ ನಕ್ಕು ಹೇಳಿದ ಸಂದೀಪ್. ಪ್ರಾರ್ಥನಾ ಅದಕ್ಕೇನೂ ಉತ್ತರ ಕೊಡಲಿಲ್ಲ. ಸರಿ, ನಾವಿನ್ನು ಹೋಗೋಣವಾ ಅಂತ ಕೇಳಿದ. ಸರಿ, ಓಕೆ ಅಂದಳು. ಮನೆಯೊಳಗೆ ಬಂದವನೇ ಸಂದೀಪ್ ಪ್ರಾರ್ಥನಾಳ ಮನೆಯವರನ್ನುದ್ದೇಶಿಸಿ, ಪ್ರಾರ್ಥನಾಳಿಗೆ ಒಪ್ಪಿಗೆ ಆದರೆ ನಂದೇನೂ ಅಭ್ಯಂತರವಿಲ್ಲ. ನನಗೆ ಪ್ರಾರ್ಥನಾ ತುಂಬ ಇಡಿಸಿದಾಳೆ ಎಂದ. ಶಿವಸ್ವಾಮಿ ಮಗಳ ಹತ್ತಿರ ಹೋಗಿ ಕೇಳಿದರು. ಮಗಳೇ, ನಿಂಗೆ ಹುಡುಗ ಇಡಿಸಿದ್ದಾನಾ? ಯಾವುದೇ ಒತ್ತಡ ಇಲ್ಲ. ನಿಂಗಿಷ್ಟ ಆದರೆ ಇಷ್ಟ ಅಂತ ಹೇಳು ಎಂದರು. ಪ್ರಾರ್ಥನಾ, ಅಪ್ಪ, ನಿಮಗೆಲ್ಲ ಇಷ್ಟವಾದರೆ ನನಗೂ ಇಷ್ಟ ಎಂದು ತಲೆ ತಗ್ಗಿಸಿದಳು. ಅದಕ್ಕೆ ಶಿವಸ್ವಾಮಿ, ಹಾಗಲ್ಲ ಪ್ರಾರ್ಥನಾ, ನಮಗೆಲ್ಲ ಇಷ್ಟ ಆದರೆ ನಿಂಗೂ ಹಾಗೆ ಅನಿಸ್ಬೇಕಂತ ಇಲ್ಲ. ನೀನು ಯೋಚನೆ ಮಾಡಿ ನಿರ್ಧಾರ ತಗೋ. ನೀನು ಒಪ್ಪಿಗೆ ಇಲ್ಲ ಅಂದರೆ ಎಲ್ಲಿ ಅಪ್ಪ ಅಮ್ಮಂಗೆ ಬೇಜಾರಾಗೋದು ಅಂತ ಯೋಚಿಸಬೇಡ ಎಂದು ಹೊರ ನಡೆದರು. ಪ್ರಾರ್ಥನಾಳಿಗೆ ಸಂದೀಪ್ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಇಷ್ಟವಾಗಿದ್ದನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವನ ಮಾತು ಹಿಡಿಸಿತ್ತು. 5 ನಿಮಿಷದ ಮಾತುಕತೆಯಲ್ಲಿ ಅವನಾಡಿದ ಮಾತುಗಳು ಪ್ರಬುದ್ಧವಾಗಿದ್ದವು. ಅದು ಪ್ರಾರ್ಥನಾಳ ಗಮನ ಸೆಳೆದಿತ್ತು. ಪ್ರಾರ್ಥನಾ ಹತ್ತಿರ ಯಾವುದೇ ಆಯ್ಕೆ ಇರಲಿಲ್ಲ. ಅಂದರೆ ಮದುವೆಯಾಗದೆ ಹೀಗೆ ಇರುವ ಆಯ್ಕೆ ಅಂತೂ ಇರಲಿಲ್ಲ. ಮದುವೆ ಇಷ್ಟವಿರಲಿ ಇಷ್ಟವಿಲ್ಲದಿರಲಿ, ಇಷ್ಟೊಂದು ಪ್ರೀತಿ ಕೊಟ್ಟು ಸಾಕಿ ಸಲಹಿದ ಅಪ್ಪ ಅಮ್ಮನಿಗೆ ದುಃಖ ಕೊಡಲಂತೂ ಇಷ್ಟವಿರಲಿಲ್ಲ. ಶಿವಸ್ವಾಮಿ ಹೊರಗಡೆ ಬಂದು, ಪ್ರಾರ್ಥನಾಳಿಗೆ ಸ್ವಲ್ಪ ಸಮಯ ಬೇಕು, ನಾವು ನಿರ್ಧಾರನ ತಿಳಿಸ್ತೀವಿ, ನಮಗೆ ಸ್ವಲ್ಪ ಟೈಮ್ ಕೊಡಿ ಎಂದರು. ಎರಡೂ ಕುಟುಂಬದವರು ಮಾಡರ್ನ್ ಯುಗದ ಪ್ರಗತಿಪರ ಕುಟುಂಬದವರೇ ಆಗಿದ್ದರಿಂದ ಸಂದೀಪ್ ಮನೆಯವರು ಸಂತೋಷದಿಂದ ಒಪ್ಪಿಗೆ ಸೂಚಿಸಿ ಊಟ ಮಾಡಿ ಮನೆಗೆ ತೆರಳಿದರು. ಎಲ್ಲರೂ ಹೋದ ಮೇಲೆ ಶಿವಸ್ವಾಮಿ ಮಗಳನ್ನು ಕರೆದು ಮಾತಿಗಿಳಿದರು. ಮಗಳೇ, ಹುಡುಗ ತುಂಬ ಒಳ್ಳೆಯವನು, ಮನೆಯವರು ಕೂಡ ತುಂಬ ಒಳ್ಳೆಯವರು. ನೀನು ಅವನ ಜೊತೆ ಇನ್ನೊಮ್ಮೆ ಮಾತನಾಡು. ನಿಂಗೆ ಒಪ್ಪಿಗೆ ಆದರೆ ಮುಂದಿನ ಮಾತುಕತೆ ನೋಡೋಣ. ಮೊದಲೇ ಹೇಳ್ದಂತೆ ನೀನು ಒಪ್ಪಲೇಬೇಕಂತ ಏನಿಲ್ಲ. ನೀನು ಒಪ್ಪಿದ್ರೆ ಒಳ್ಳೆಯದು. ನಿಂಗಿಷ್ಟ ಇಲ್ಲ ಅಂತಾದರೂ ನಾವ್ಯಾರೂ ನಿನ್ನ ನಿರ್ಧಾರನ ವಿರೋಧ ಮಾಡಲ್ಲ. ನಿನ್ನ ಜೊತೆಗೆ ಯಾವಾಗಲೂ ಇರ್ತೇವೆ. ಹೋ ಅಪ್ಪ, ನೀವು ಹೇಳ್ದಂತೆ ಆಗಲಿ. ಆತುರದಿಂದ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಥ್ಯಾಂಕ್ ಯು ಅಪ್ಪ, ಲವ್ ಯು ಎಂದು ತನ್ನ ರೂಮಿಗೆ ನಡೆದಳು. ಪ್ರಾರ್ಥನಾ ಸುಲೋಚನಾ ಮತ್ತು ಶಿವಸ್ವಾಮಿಯವರ ಒಬ್ಬಳೇ ಮಗಳು. MBA ಪದವೀಧರೆ. 2 ವರ್ಷ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡಿ ಈಗ ಒಳ್ಳೆಯ ಪ್ರತಿಷ್ಠಿತ ಕಂಪನಿಯಾದ PRR ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದಳು. ಕೆಲಸದಲ್ಲಿ 6 ವರ್ಷದ ಅನುಭವ. ಶ್ರೀಮಂತ ಕುಟುಂಬ. ಪ್ರಾರ್ಥನಾಳನ್ನು ಮುದ್ದಿನಿಂದ ಬೆಳೆಸಿದ್ದರು. ಹಾಗಂತ ಜೀವನದ ಮೌಲ್ಯಗಳನ್ನು ಕಲಿಸುವಲ್ಲಿ ಹಿಂದಿರಲಿಲ್ಲ. ಪ್ರಾರ್ಥನಾಳ ಅಪ್ಪ ಶಿವಸ್ವಾಮಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ಸುಲೋಚನಾ ಟೀಚರ್ ಆಗಿದ್ದರು. ಈಗ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಿದ್ದರು. 1 ವಾರ ಕಳೆಯಿತು. ಪ್ರಾರ್ಥನಾ ಸಂದೀಪ್ನನ್ನು ಮದುವೆಯಾಗಲು ಒಪ್ಪಿಗೆ ನೀಡಿದ್ದಳು. ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಪ್ರಾರ್ಥನಾ ಅತ್ಯಂತ ಸಂತೋಷದಿಂದ ಇರಲಿಲ್ಲ, ಆದರೆ ದುಃಖವೂ ಇರಲಿಲ್ಲ. ಒಂದು ತರದ ತಟಸ್ಥ ಭಾವನೆ ಇತ್ತು ಅವಳ ಮುಖದಲ್ಲಿ. ಇದನ್ನು ನೋಡಿದ ಶಿವಸ್ವಾಮಿ ಮತ್ತೊಮ್ಮೆ ಮದುವೆಯ ಬಗ್ಗೆ ಕೇಳಿದ್ದರು. ಏನಿಲ್ಲಪ್ಪ, ನಾನು ಒಪ್ಪಿನೇ ನಿರ್ಧಾರ ಮಾಡಿದ್ದು. ಇದೊಂದು ಹೊಸ ಜೀವನ, ಹೊಸ ಜವಾಬ್ದಾರಿ.
ಅದರಿಂದ ಸ್ವಲ್ಪ ನರ್ವಸ್ ಆಗಿದ್ದೀನಿ ಅಷ್ಟೇ ಎಂದು ಉತ್ತರ ಕೊಟ್ಟು ನಕ್ಕಿದ್ದಳು. ಶಿವಸ್ವಾಮಿಗೆ ಸಮಾಧಾನವಾಯಿತು. ಅವರು ಮಗಳನ್ನು ಗೆಳತಿಯಂತೆ ನೋಡುತ್ತಿದ್ದರು. ಯಾವುದೇ ವಿಷಯಕ್ಕೂ ಒತ್ತಡ ಹೇರಿದವರಲ್ಲ. ಮಗಳು ತಪ್ಪು ದಾರಿ ಹಿಡಿಯುವುದಿಲ್ಲವೆಂಬ ನಂಬಿಕೆ ಇತ್ತು. ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದರು. ಮದುವೆಯಂತೂ ಜೀವನದ ದೊಡ್ಡ ನಿರ್ಧಾರ. ಅದರಿಂದ ಮಗಳ ನಿರ್ಧಾರವೇ ಮುಖ್ಯವೆಂದು ಅವಳು ಹೇಳಿದಂತೆಯೇ ಎಲ್ಲವೂ ನಡೆಯಬೇಕೆಂದು ಅಂದುಕೊಂಡಿದ್ದರು. ಮನೆಯವರೆಲ್ಲ ಮಾತನಾಡಿ ನಿಶ್ಚಿತಾರ್ಥವನ್ನು ಫಿಕ್ಸ್ ಮಾಡಿದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.